ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಇತ್ತೀಚಿನ ದಿನಗಳಲ್ಲಂತೂ ಹೊಟ್ಟೆ ಬೊಜ್ಜು ಎನ್ನುವುದು ಅನೇಕ ಜನರನ್ನು ಕಾಡುತ್ತಿರುವ ಸಾಮಾನ್ಯ ಸಮಸ್ಯೆಯಾಗಿದೆ. ಹಲವರು ಡಯಟ್ ಮಾಡುತ್ತಾರೆ, ವ್ಯಾಯಾಮ ಮಾಡುತ್ತಾರೆ, ಆದರೆ ಬೇಗ ಫಲಿತಾಂಶ ಕಾಣುವುದಿಲ್ಲ. ನಮ್ಮ ದೇಹದ ಬೇಡವಾದ ಭಾಗಗಳಲ್ಲೆಲ್ಲ ಬೊಜ್ಜು ಜಾಸ್ತಿ ಆಗುವುದು, ತೂಕ ಹೆಚ್ಚಾಗುವುದು. ಈ ತೂಕ ಹೆಚ್ಚಾಗುವುದರಿಂದ ನಮ್ಮ ದೇಹದಲ್ಲಿ ಅನೇಕ ರೋಗಗಳು ಕಾಣಿಕೊಳ್ಳುತ್ತವೆ. ಉದಾಹರಣೆಗೆ ಡಯಾಬಿಟೀಸ್ ಆಗಿರ್ಬೋದು, ಹೃದಯ ಸಂಬಂಧಿ ರೋಗಗಳಾಗಿರ್ಬೋದು. ಮತ್ತು ಹೆಣ್ಣು ಮಕ್ಕಳಿಗಂತೂ ಡೆಲಿವರಿ ಆದರೆ ಸಾಕು, ಕೆಳಹೊಟ್ಟೆ ಬೊಜ್ಜು ಬರುತ್ತದೆ ಅನ್ನೋ ಭಯ ಇದ್ದೇ ಇರುತ್ತದೆ. ಆ ಥರ ಕೆಳಹೊಟ್ಟೆ ಬಂದರೆ ಇಷ್ಟ ಆಗಿರೋ ಡ್ರೆಸ್ ಹಾಕ್ಕೊಳ್ಳೋಕ್ಕಾಗಲ್ಲ, ಇಷ್ಟ ಆಗಿರೋ ತಿಂಡಿ ಆಗಿರ್ಬೋದು, ಊಟ ಆಗಿರ್ಬೋದು, ಯಾವುದು ತಿನ್ನೋಕ್ಕಾಗಲ್ಲ. ಎಲ್ಲನೂ ತಿನ್ನಬೇಕಂತ ಆಸೆ ಆಗುತ್ತೆ, ಆದರೆ ತೂಕ ಹೆಚ್ಚಾಗುತ್ತೆ, ಬೊಜ್ಜು ಜಾಸ್ತಿ ಆಗುತ್ತೆ ಅಂತ ಎಲ್ಲನೂ ಮರ್ತು ಬಿಡ್ತೀವಿ. ನಮ್ಗೆ ಇಷ್ಟ ಆಗಿರೋ ತಿಂಡಿ ಮತ್ತು ಡ್ರೆಸ್ಗಳನ್ನ ಮರೆಯೋದನ್ನು ಬಿಟ್ಟು ನಮಗೆ ಬೇಡದೇ ಇರೋ ಭಾಗದಲ್ಲಿ ಆಗೋ ಬೊಜ್ಜನ್ನು ಮರೆಯೋಕ್ಕೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲೇ ಸಿಗೋ ವಸ್ತುಗಳಿಂದ ಒಂದು ಆರೋಗ್ಯಕರ ಪಾನೀಯವನ್ನು ಯಾವ ಥರ ತಯಾರಿಸೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ಆರೋಗ್ಯಕರ ಜೀವನ ಶೈಲಿಯ ಜೊತೆಗೆ ಬಳಸಿದರೆ ನಮ್ಮ ದೇಹದ ಬೇಡದೇ ಇರೋ ಭಾಗಗಳಲ್ಲಿ ಆಗೋ ಬೊಜ್ಜನ್ನು ಖಂಡಿತವಾಗ್ಲೂ ಕರಗಿಸುತ್ತೆ. ಈ ಪಾನೀಯದ ಜೊತೆಗೆ ಒಂದು ಸ್ವಲ್ಪ ಹೆಲ್ತ್ ಟಿಪ್ಸ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೋಸ್ಕರ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ಥರ ಹೆಲ್ತ್ ಟಿಪ್ಸ್ಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದ್ಸಲ ನಾನು ಹೇಳೋ ಹೆಲ್ತ್ ಟಿಪ್ಸ್ ಜೊತೆ ಈ ಪಾನೀಯನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಆವಾಗ ನೀವೇ ಆಶ್ಚರ್ಯ ಪಡೋದಂತೂ ಖಂಡಿತ. 15ರಿಂದ 20 ದಿವಸದ ಒಳಗಡೆ ನೀವು ಬೇಡದೇ ಇರೋ ಭಾಗದ ಬೊಜ್ಜನ್ನು ಕರಗಿಸ್ಕೋಬಹುದು. ಇವಾಗ ಈ ಹೆಲ್ದಿ ಆ್ಯಂಡ್ ಈಸಿಯಾಗಿರೋ ಪಾನೀಯನ ಮಾಡ್ಕೊಳ್ಳೋಕ್ಕೆ ಮನೇಲೇ ಇರೋ ಸಾಮಗ್ರಿಗಳು ಯಾವ್ಯಾವ ಬೇಕು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ದಾಲ್ಚಿನ್ನಿ. ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ದಾಲ್ಚಿನ್ನಿ ಕೇವಲ ಸುವಾಸನೆಗಷ್ಟೇ ಮಾತ್ರ ಬಳಸೋದಲ್ಲದೆ ನಮ್ಮ ಆರೋಗ್ಯಕ್ಕೂ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಅನ್ನೋದು ನಿಮಗೆ ಗೊತ್ತಾ? ಈ ದಾಲ್ಚಿನ್ನಿಯ ಸರಿಯಾದ ಮತ್ತು ನಿಯಮಿತ ಸೇವನೆಯಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಮತ್ತು ಜೀರ್ಣಕ್ರಿಯೆಗೂ ಈ ದಾಲ್ಚಿನ್ನಿ ತುಂಬಾ ಸಹಾಯಕವಾಗಿದೆ ಅಂತಲೇ ಹೇಳ್ಬೋದು. ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹ ಈ ದಾಲ್ಚಿನ್ನಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹಾಗೆ ನಮ್ಮ ಹೊಟ್ಟೆಯ ಸುತ್ತಮುತ್ತಲಿನ ಬೊಜ್ಜು ಮತ್ತು ಬೇಡದೇ ಇರೋ ಭಾಗದಲ್ಲಿರುವ ಬೊಜ್ಜನ್ನು ಕರಗಿಸಲು ಈ ದಾಲ್ಚಿನ್ನಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎರಡನೆಯದಾಗಿ ಜೇನುತುಪ್ಪ. ಜೇನುತುಪ್ಪ ನೈಸರ್ಗಿಕವಾಗಿ ಸಕ್ಕರೆಯನ್ನು ಹೊಂದಿದೆ. ಇದರಲ್ಲಿ ವಿಟಮಿನ್ ಬಿ ಮತ್ತು ಖನಿಜಾಂಶಗಳು ಸಮೃದ್ಧವಾಗಿದ್ದು ಇದು ದೇಹಕ್ಕೆ ತಕ್ಷಣದ ಚೈತನ್ಯವನ್ನು ನೀಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ನಿಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳಲು ಇದೊಂದು ಬೆಸ್ಟ್ ಮನೆಮದ್ದು ಅಂತಲೇ ಹೇಳ್ಬೋದು. ಇವಾಗ ಮೂರನೆಯ ಪದಾರ್ಥ ನೋಡೋದಾದರೆ ನಿಂಬೆಹಣ್ಣು. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಮತ್ತು ತೂಕ ನಿಯಂತ್ರಣಕ್ಕೂ ಕೂಡ ತುಂಬಾ ಬಹುಮುಖ್ಯವಾದ ಪಾತ್ರ ವಹಿಸುತ್ತದೆ. ದೇಹದಲ್ಲಿನ ಕೊಬ್ಬನ್ನು ಕರಗಿಸಿ ನಿಮ್ಮ ತೂಕವನ್ನು ಇಳಿಸುತ್ತದೆ. ನಿಂಬೆಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹದಲ್ಲಿನ ನೀರಿನ ಸಮತೋಲನವನ್ನು ಕಾಪಾಡಿ ಅಲರ್ಜಿ ಮತ್ತು ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಇವಾಗ ಈ ಮೂರು ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿ ಕಷಾಯನ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ 1 ಗ್ಲಾಸ್ ಆಗಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಅಂದರೆ ನೀರಿನಲ್ಲಿ ಕುಳ್ಳೆ ಬರ್ತಾ ಇದ್ದಂತೆ ಅದಕ್ಕೆ ನಾವು 2 ಇಂಚ್ ಆಗೋಷ್ಟು ದಾಲ್ಚಿನ್ನಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ದಾಲ್ಚಿನ್ನಿನ ನೀವು ಹಾಗೆ ಬೇಕಾದರೂ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ದಾಲ್ಚಿನ್ನಿ ಪುಡಿ ಇದ್ದರೆ ನೀವು ಒಂದು ಅರ್ಧ ಸ್ಪೂನ್ ಆಗೋಷ್ಟು ದಾಲ್ಚಿನ್ನಿ ಪುಡಿ ಬೇಕಾದರೂ ಸೇರಿಸ್ಕೋಬೋದು. ದಾಲ್ಚಿನ್ನಿ ಪುಡಿ ನೀವು ಆಚೆಯಿಂದ ತರೋ ಬದಲು ಮನೆಯಲ್ಲೇ ದಾಲ್ಚಿನ್ನಿನ ಜಜ್ಜಿಬಿಟ್ಟು ಪುಡಿ ಮಾಡ್ಕೊಳ್ಳೋದು ಬೆಸ್ಟ್. ಇಲ್ಲ ಅಂತಂದರೆ ಹಾಗೆ ನಂತರ ಬೇಕಾದರೂ ಸೇರಿಸ್ಕೋಬೋದು. ಇವಾಗ ಈ ನೀರು ಅರ್ಧದಷ್ಟು ಕಮ್ಮಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷ ತಗೊಳ್ಳುತ್ತೆ ನೀರು ಅರ್ಧದಷ್ಟು ಕಡಿಮೆ ಆಗೋಕ್ಕೆ. ಹಾಗೆ ನೀರಿನ ಕಲರ್ ಕೂಡ ಚೇಂಜ್ ಆಗುತ್ತೆ. ನೀರಿನ ಕಲರ್ ಚೇಂಜ್ ಆಗಿ ಅರ್ಧದಷ್ಟು ಆಗಿದೆ ಅಂತಂದರೆ ಇದನ್ನು ನೀವು ಒಂದು ಗ್ಲಾಸ್ಗೆ ಸೇರಿಸ್ಕೋಬೋದು. ದಾಲ್ಚಿನ್ನಿ ಕಡ್ಡಿ ಸೇರಿಸ್ಕೊಂಡ್ರೆ ಅದನ್ನು ತೆಗೆದಿಟ್ಬಿಡಿ, ಇಲ್ಲ ಪುಡಿ ಸೇರಿಸ್ಕೊಂಡಿದ್ರೆ ಶೋಧಿಸ್ಕೊಂಡು ಹಾಕ್ಕೋಬೋದು. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ನಿಂಬೆ ರಸ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ನೀವಿಲ್ಲಿ ಜೇನುತುಪ್ಪನ ಸೇರಿಸ್ಕೊಳ್ಳಿ. ಜೇನುತುಪ್ಪ ಶುದ್ಧವಾಗಿರಬೇಕು. ಚೆನ್ನಾಗಿರೋ ಜೇನುತುಪ್ಪನ ನೋಡಿಬಿಟ್ಟು ಸೇರಿಸ್ಕೊಳ್ಳಿ.
ಇವಾಗ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗ್ದೋಯ್ತು. ಹೆಲ್ದಿಯಾಗಿರೋ ಪಾನೀಯ ಅಥವಾ ಕಷಾಯ ಮನೇಲೇ ನಾವು ಈಸಿಯಾಗಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ. ಕಷಾಯ ಏನೋ ರೆಡಿ ಆಯಿತು. ಇವಾಗ ಯಾವಾಗ ಕುಡಿಬೇಕು ಅನ್ನೋದನ್ನು ನೋಡೋದಾದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಉಪಹಾರಕ್ಕೂ ಅಂದರೆ ಬೆಳಗಿನ ತಿಂಡಿಗೂ 20-30 ನಿಮಿಷ ಮೊದಲು ಈ ಕಷಾಯನ ಕುಡಿಯೋದು ತುಂಬಾ ಒಳಿತಾಗಿರುತ್ತದೆ. ಪ್ರತಿದಿನ ಈ ಕಷಾಯವನ್ನು ಕುಡಿದು ಸಮತೋಲನ ಆಹಾರ ಮತ್ತು ನಿಯಮಿತ ವ್ಯಾಯಾಮ ಮಾಡಿದರೆ 15-20 ದಿವಸದ ಒಳಗಡೆ ಖಂಡಿತವಾಗ್ಲೂ ನೀವು ಬೇಡದೇ ಇರೋ ಭಾಗದಲ್ಲೆಲ್ಲ ಆಗಿರೋ ಬೊಜ್ಜನ್ನು ಕರಗಿಸ್ಕೋಬಹುದು. ಈ ಕಷಾಯವನ್ನು ಕುಡಿಯೋದ್ರಿಂದ ಆಗೋ ಪ್ರಯೋಜನಗಳು ನೋಡೋದಾದರೆ, ದೇಹವನ್ನು ಹೈಡ್ರೇಟ್ ಆಗಿರಲು ಸಹಾಯ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತದೆ. ಹೆಚ್ಚು ತಿನ್ನುವ ಅಭ್ಯಾಸವನ್ನು ನಿಯಂತ್ರಿಸಲು ಈ ಕಷಾಯ ನೆರವಾಗುತ್ತದೆ ಮತ್ತು ದೇಹಕ್ಕೆ ಚೈತನ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗೂ ಆರೋಗ್ಯಕರ ತೂಕ ನಿಯಂತ್ರಣಕ್ಕೆ ಈ ಕಷಾಯ ಅತ್ಯುತ್ತಮ ಮನೆ ಔಷಧಿ ಅಂತಲೇ ಹೇಳಬಹುದು. ಮತ್ತು ನಾನು ಆವಾಗಲೇ ಹೇಳಿದೆ ಫ್ರೆಂಡ್ಸ್, ಈ ಕಷಾಯ ಜೊತೆ ನಾನು ಒಂದು ಸ್ವಲ್ಪ ಹೆಲ್ತ್ ಟಿಪ್ಸ್ನ ಕೊಡ್ತೀನಿ, ಅದನ್ನು ಫಾಲೋ ಮಾಡಿ ಅಂತ. ಬರೀ ಈ ಕಷಾಯ ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸಲು ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಅದ್ರ ಜೊತೆಗೆ ಒಂದು ಸ್ವಲ್ಪ ವ್ಯಾಯಾಮ ಮತ್ತು ಉತ್ತಮ ನಿದ್ರೆ, ಹಾಗೆ ಒಂದು ಸ್ವಲ್ಪ ವಾಕಿಂಗು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಹೊಟ್ಟೆ ಬೊಜ್ಜು ಕರಗಿಸಲು ಈ ಪಾನೀಯದ ಜೊತೆಗೆ ಇನ್ನೂ 7 ಸಲಹೆಗಳು ನೋಡೋದಾದರೆ, ಪ್ರತಿದಿನ 30-45 ನಿಮಿಷ ವೇಗವಾಗಿ ನಡೆಯುವುದು ಅಥವಾ ಜಾಗಿಂಗ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಸಕ್ಕರೆ ಅಥವಾ ತಂಪು ಪಾನೀಯಗಳನ್ನು ಕಡಿಮೆ ಮಾಡಿಕೊಳ್ಳಿ. ಹೆಚ್ಚು ಪ್ರೋಟೀನ್ ಇರುವ ಆಹಾರ ಸೇವಿಸಿ, ರಾತ್ರಿ ತಡವಾಗಿ ಊಟ ಮಾಡುವುದನ್ನು ತಪ್ಪಿಸಿ ಮತ್ತು ದಿನಕ್ಕೆ 3-4 ಲೀಟರ್ ಆಗಷ್ಟು ನೀರನ್ನು ಕುಡಿಯಿರಿ. ಹಾಗೆ 7-8 ಗಂಟೆಗಳ ಕಾಲ ಉತ್ತಮ ನಿದ್ರೆಯನ್ನು ಮಾಡಿ. ಒತ್ತಡವನ್ನು ಅಂದರೆ ಸ್ಟ್ರೆಸ್ಸನ್ನು ಕೂಡ ಕಡಿಮೆ ಮಾಡಿಕೊಳ್ಳಿ. ಹಾಗೂ ಸಾಕಷ್ಟು ಹಣ್ಣು ಹಂಪಲುಗಳು ಮತ್ತು ಹಸಿ ತರಕಾರಿಯನ್ನು ತಿನ್ನುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ಇಷ್ಟೆಲ್ಲ ಮಾಡಿ ಬರೀ 1 ವಾರದೊಳಗಡೆ ನಮ್ಮ ಹೊಟ್ಟೆ ಬೊಜ್ಜು ಕರಗುತ್ತದೆ ಎಂದು ಖಂಡಿತವಾಗಲೂ ಅಂದ್ಕೋಬೇಡಿ. ಯಾಕಂದರೆ ಹೊಟ್ಟೆ ಬೊಜ್ಜು ನೈಸರ್ಗಿಕವಾಗಿ ಆರೋಗ್ಯಕರವಾಗಿ ಕರಗಬೇಕಂತಂದರೆ 15-20 ದಿವಸ ಆದರೂ ತಗೊಳುತ್ತೆ. ಸೊ ಅದಕ್ಕೋಸ್ಕರ ಮಿಸ್ ಮಾಡದೆ ದಿನಾಲೂ ಈ ಕಷಾಯನ ಕುಡಿದು ಈ ಹೆಲ್ತ್ ಟಿಪ್ಸ್ನ ಫಾಲೋ ಮಾಡಿ. ಎಂಥ ಹೊಟ್ಟೆ ಬೊಜ್ಜಿದ್ರು, ಎಷ್ಟು ದಿವಸದ ಹೊಟ್ಟೆ ಬೊಜ್ಜಿದ್ರು ಖಂಡಿತವಾಗ್ಲೂ ಕರಗುತ್ತೆ. ಕೊನೆಯ ಮಾತು ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಆರೋಗ್ಯವಾಗಿರಿ, ಖುಷಿಯಾಗಿರಿ.